ಮೊದಲನೇದಾಗಿ ಈ ಗಲಾಟೆಗೂ ನಮಗೂ ಯಾವುದೂ ಸಂಬಂಧ ಇಲ್ಲ. ಯಾಕೆ ಅಂತಂದರೆ ಗಲಾಟೆ ನೋಡ್ದಂಥ ನಾನು ಮೀಡಿಯಾದಲ್ಲಿ ನೋಡಿದೆ. ಅಲ್ಲಿ ಏನು MP ಸುಧಾಕರ್ ಅವರು, ಸತೀಶ್ ಅವರು ಮತ್ತು ಇನ್ನೊಂದಷ್ಟು ನಾಯಕರು ಏನು ಪ್ರೆಸ್ ಮೀಟ್ ಮಾಡಿದ್ರು ಕೆಂಪೇಗೌಡ ಜಯಂತಿ ಆಚರಣೆ ಮಾಡೋದಕ್ಕೆ. ಅಲ್ಲಿ ಒಂದಷ್ಟು ಜನ ಬಂದು ಗಲಾಟೆ ಮಾಡ್ತಾಯಿದ್ರು. ಅದನ್ನು ನಾನು ಮೀಡಿಯಾದಲ್ಲಿ ನೋಡಿದೆ. ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂತಂದರೆ, ಕೆಂಪೇಗೌಡರು ಸರ್ವೋಚ್ಚ ನಾಯಕರು. ಯಾಕೆ ಅಂತಂದರೆ ಕೆಂಪೇಗೌಡರು ಈ ಬೆಂಗಳೂರು ಕಟ್ಟಬೇಕಾದ್ರೆ ಅವ್ರದ್ದಾದಂಥ ಕೊಡುಗೆ ಇದೆ. ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೋಸ್ಕರ ಸೀಮಿತವಾಗಿ ಅವರು ಈ ನಾಡನ್ನ ಕಟ್ಟಲಿಲ್ಲ, ಬೆಂಗಳೂರನ್ನ ಕಟ್ಟಲಿಲ್ಲ. ಅವರು ಎಲ್ಲ ಸರ್ವ ಜನಾಂಗಕ್ಕೂ ಮತ್ತು ಎಲ್ಲ ಧರ್ಮದವ್ರಿಗೂ ವಿವಿಧ ಪೇಟೆಗಳನ್ನ, ನಗರದ ಪೇಟೆ ಇರ್ಬೋದು, ಅಕ್ಕಿಪೇಟೆ ಇರ್ಬೋದು, ಎಲ್ಲ ಚಿಕ್ಕಪೇಟೆ ಇರ್ಬೋದು, ಇಷ್ಟೊಂದು ಪೇಟೆಗಳನ್ನ ಮಾಡಿ ಎಲ್ಲ ಜನಾಂಗ ಇಲ್ಲಿ ಬದುಕಬೇಕು ಅಂತ ಒಂದು ಕಟ್ಟಿದಂಥ ಒಂದು ಬೆಂಗಳೂರನ್ನು ಕಟ್ಟಿದ್ದು. ಅವರು ನಮ್ಮ ಕಮ್ಯುನಿಟಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಮಗೆ ನಾವು ಒಕ್ಕಲಿಗರಾಗಿದ್ದರಿಂದ ನಮ್ಮ ಒಕ್ಕಲಿಗೆ ತಂದವರು ಅಂತ ಒಂದು ಸ್ವಲ್ಪ ಅಭಿಮಾನ ನಮಗೆ ಜಾಸ್ತಿ ಇರ್ಬೋದು. ಆದರೆ ಎಲ್ಲದಕ್ಕಿಂತ ಅವರು ಎಲ್ಲ ಜನಾಂಗನ ತೊಗೊಂಡೋಗಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಆಗೋದಕ್ಕೆ ಅವರೇ ಕಾರಣಕರ್ತರು. ಹಾಗಾಗಿ ಈ ಯಲಹಂಕ ಭಾಗದಿಂದ ಅವರು ಇವತ್ತೇನು ಕೆಂಪೇಗೌಡ ವಾರ್ಡ್ ನಂಬರ್ 1 ಇದೆ, ಇವತ್ತು ಅವರು ಯಲಹಂಕ ಭಾಗದಿಂದ ಹೋಗಿ ಬೆಂಗಳೂರು ಕಟ್ಟಿದಂಥ ಇತಿಹಾಸ ಇದೆ, ತಮಗೆಲ್ಲರಿಗೂ ಗೊತ್ತಿರುವಂತೆ. ಹಾಗಾಗಿ ಹೆಚ್ಚು ಹೊತ್ತು ಕೆಂಪೇಗೌಡ ಜಯಂತಿನ ಯಲಹಂಕದಲ್ಲಿ ಭಾಗದಲ್ಲಿ ಮಾಡೋದಕ್ಕೆ ಎಲ್ಲರೂ ಒತ್ತು ಕೊಡ್ತಾರೆ. ಯಾಕಂತಂದರೆ ಅವರು ಕಟ್ಟಿದಂಥ ಯಲಹಂಕ ಭಾಗದಿಂದ ಹೋಗಿ ಬೆಂಗಳೂರು ಕಟ್ಟಿದಂಥ ಒಂದು ಕೊಡುಗೆ ಇರೋದ್ರಿಂದ ಯಲಹಂಕದಲ್ಲಿ ಎಲ್ಲ ಜನನೂ ಸೇರಿ ಸರ್ವಾಂಗೀಣವಾಗಿ ಒಂದು ಜಯಂತಿನ ಆಚರಣೆ ಮಾಡ್ತಾರೆ. ಇದರಲ್ಲಿ ಇವರ ಆಂತರಿಕ BJPಯವರ ಆಂತರಿಕ ಏನು ಅದು ನಮಗೆ ಗೊತ್ತಿಲ್ಲ. ಅದು ಎಲ್ಲೋ ಒಂದು ಕಡೆ ಯಾರೂ ಕೂಡ ಈ ಜಯಂತಿ ಮಾಡಬೇಕಾದ್ರೆ ಯಾವ ಜಾತಿ ಧರ್ಮ ಯಾವುದೂ ಇಲ್ಲ. ಅವರು ನಮ್ಮ ಎಲ್ಲ ಸರ್ವ ಜನಾಂಗಕ್ಕೂ ಒಂದು ಕಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಏನು ಬೆಳೆಸಬಾರ್ದು ಅಂತ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಹಾಗಾಗಿ ಅವ್ರಿಗೆ ನಾಡಿಗೆ ಕೊಟ್ಟಂಥ ಕೊಡುಗೆಗಳನ್ನ ಸ್ಮರಿಸುತ್ತಾ ಅವರ ಜಯಂತಿನ ಎಲ್ಲ ರಾಜಕೀಯ ಪಕ್ಷದವರು, ಯಾವುದೇ ಒಂದು ನಾವು ಕಾಂಗ್ರೆಸ್ಸು ಇಲ್ಲ BJP JDS ಒಂದೇ, ಅವರ ಜಯಂತಿನ ಸರ್ವರು ಎಲ್ಲ ಕೂಡಿ ಜಯಂತಿಯನ್ನು ಆಚರಣೆ ಮಾಡಿದ್ರೆ ಅದೊಂದು ಅರ್ಥಪೂರ್ಣವಾಗಿರುತ್ತೆ ಅಂತ ನಾನಾದರೂ ಬಯಸ್ತೀನಿ. ನಿಜವಾಗ್ಲೂ ಅದು ತಪ್ಪು ಅಂತ ಈಗಾಗಲೇ ತಮ್ಗೆ ಹೇಳಿದ್ದೀನಿ. ಯಾಕೆ ಅಂತಂದರೆ ಕೆಂಪೇಗೌಡರು ಒಂದು ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ. ಹಂಗಾಗಿ ನಾವು ಅವ್ರ ಗೌಡ್ರಿಗೆ ಸೀಮಿತವಾಗಿ ಇದ್ದರೆ ಕೆಂಪೇಗೌಡರು ನಾವು ಹೇಳ್ಬೋದಾಯಿತು. ಇವತ್ತು ಬೆಂಗಳೂರಲ್ಲಿ ಎಂತೆಂಥ ಧರ್ಮೀಯರು, ವಿವಿಧ ಧರ್ಮದ ಜನ, ಎಲ್ಲ ಔಟ್ಸೈಡರ್ಸು ಎಲ್ಲರೂ ಬಂದಿದ್ದಾರೆ, ಎಲ್ಲ ಸಹಬಾಳ್ವೆಯಿಂದ ಬಾಳ್ತಾ ಇದ್ದಾರೆ. ಅದಕ್ಕೆ ಕೊಡುಗೆ ಕೊಟ್ಟಂಥವ್ರು ಕೆಂಪೇಗೌಡರು. ಹಾಗಾಗಿ ಯಾರೇ ಇರಲಿ, ಅವರು ಉತ್ತರ ಭಾರತದಿಂದ ಬಂದಿರೋರು ಕೂಡ ಕೆಂಪೇಗೌಡರಿಗೆ ಗೌರವ ಕೊಟ್ಟು ಅವ್ರು ಕಟ್ಟಂಥ ನಾಡನ್ನು ನಾವು ಜಯಂತಿಯನ್ನು ಎಲ್ಲರೂ ಕೂಡಿ ಜಯಂತಿನ ಆಚರಣೆ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ, ಅರ್ಥ ಇರುತ್ತೆ.